ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಜಗದುಡೆಯನಾದ ಭಗವಂತ ಬ್ರಹ್ಮಾದಿ ದೇವತೆಗಳ ಪ್ರಾರ್ಥನೆಗೆ ಓಗೊಟ್ಟು ಎಲ್ಲ ಬ್ರಹ್ಮಾದಿ ಸಮಸ್ತ ಸಚೇತನ ಪ್ರಪಂಚಕ್ಕೆ ತತ್ವಜ್ಞಾನವನ್ನು ಕೊಡುವ ಸಲುವಾಗಿ ಸತ್ಯವತಿ ಪರಾಶರ ನೆಪ ಮಾಡಿಕೊಂಡು ವ್ಯಾಸರೂಪದಿಂದ ಭೂಮಿಯಲ್ಲಿ ಅವತರಿಸಿ ಅನಂತವಾದ ಮೂಲ ವೇದಗಳನ್ನು ವಿಭಾಗ ಮಾಡಿ ವೇದಗಳ ಯಥಾರ್ಥ ನಿರ್ಣಯಕ್ಕೋಸ್ಕರವಾಗಿ ಮೀಮಾಂಸಾ ಶಾಸ್ತ್ರ ಬ್ರಹ್ಮಮೀಮಾಂಸಾ ಅಂತ ಕರೀತಾ ಇದ್ದಾರೆ. ಅಂತಹ ಸೂತ್ರಗಳನ್ನೆಲ್ಲ ರಚನೆ ಮಾಡಿಕೊಟ್ಟು ವೇದ ಮತ್ತು ವೇದಾಂತದ ತಿರುಳು ಅದನ್ನು ಪುರಾಣಗಳ ಒಳಗೆ ವೇದವ್ಯಾಸದೇವರು ಕೊಟ್ಟಿದ್ದಾರೆ. ಅಂತಹ ಪುರಾಣಗಳಲ್ಲಿ ಸರ್ವೋತ್ಕೃಷ್ಟವಾದಂತಹ ಪುರಾಣ ಶ್ರೀಮದ್ ಭಾಗವತ. ಈ ಭಾಗವತವನ್ನು ಆರಂಭ ಮಾಡಿ ವ್ಯಾಸರು ಆದಿಯಲ್ಲಿ ಮಂಗಳಾಚರಣೆಯನ್ನು ಮಾಡಿದ್ದಾರೆ. ಓಂ ಜನ್ಮಾದ್ಯಸ್ಯ ಯತಃ ಅಂತ ಆರಂಭ ಮಾಡ್ತಾ ಇದ್ದಾರೆ. ಜಗದ್ಗುರು ಮಧ್ವಾಚಾರ್ಯರು ಭಾಗವತ ಈ ಪುರಾಣದ ಮಹಿಮೆ, ಯದ್ಯಪಿ ಮಧ್ವಾಚಾರ್ಯರು ಬರುವ ತನಕ ಮತ್ತಾರಿಗೂ ಕೂಡ ಪುರಾಣದಲ್ಲಿ ಇಷ್ಟು ಮಹಿಮೆ ಇದೆ ಅಂತ ಗೊತ್ತಿಲ್ಲ. ಪುರಾಣ ಅಂತಂದರೆ ಅದು ವಯಸ್ಸಾದವರು, ಕಿವಿ ಕೇಳಲಾರ್ದವರು, ಇಂಥವ್ರು ಕೇಳಲಿಕ್ಕೆ ಲಾಯಕ್ಕಾಗಿರ್ತಕ್ಕಂಥದ್ದು ಅಂತ ಅದನ್ನು ಒಂದು ಬದಿಗಿಟ್ಟಿದ್ರು. ವೇದಾಂತ ಅರ್ಥಾತ್ ಮೀಮಾಂಸಾ ಶಾಸ್ತ್ರ, ಅದರ ಪಾಠ ಪ್ರವಚನ ಅದೆಲ್ಲ ಬಹಳ ಎತ್ತರ. ಆದರೆ ಯಾರಿಗೆ ಈ ವೇದದಲ್ಲಿ ಬ್ರಹ್ಮಮೀಮಾಂಸಾ ಒಳಗೆ ಹೆಚ್ಚು ಪರಿಶ್ರಮ ಇಲ್ಲ, ಓದಲಿಕ್ಕೆ ಅಂತ ಬಂದವ ಅವನು ಸರಿಯಾಗಿ ಓದಲಿಲ್ಲ ಅಂದರೆ ಅವರು ಹೇಳೋದು ಪುರಾಣ ಅಂತ ಪುರಾಣವನ್ನು ಅತ್ಯಂತ ಕೆಳಸ್ಥಾನದಲ್ಲಿ ಇಟ್ಟರು. ಆದರೆ ಜಗದ್ಗುರು ಮಧ್ವಾಚಾರ್ಯರು ಬಂದ ಮೇಲೆ ಮಾತ್ರ ಪುರಾಣ ಅನ್ನತಕ್ಕಂಥದ್ದು ಎಷ್ಟು ದೊಡ್ಡದು, ಅದರ ಹಿರಿಮೆ ಏನು, ಅದರ ಒಂದು ಮಹಿಮೆ ಏನು ಅಂತ ತೋರಿಸಿಕೊಟ್ಟ ಮಹಾನುಭಾವರು ಮಧ್ವಾಚಾರ್ಯರು. ಎಲ್ಲ ವೇದವನ್ನು ಅಧ್ಯಯನ ಮಾಡಿದರು, ಎಲ್ಲ ಸೂತ್ರಗಳನ್ನು ಅವನು ಅಧ್ಯಯನ ಮಾಡಿದರೂ ಕೂಡ ಅವನಿಗೆ ನಿಶ್ಚಿತ ತತ್ವಜ್ಞಾನ ಬರಬೇಕು ಅಂತಾದರೆ ಪುರಾಣದ ಅಧ್ಯಯನ ಅತ್ಯವಶ್ಯಕವಾದದ್ದು. ಅಂತಹ ಪುರಾಣಗಳಲ್ಲಿ ಉತ್ಕೃಷ್ಟವಾದ ಈ ಭಾಗವತದ ಮಹಿಮೆಯನ್ನು ಆಚಾರ್ಯರು ತಿಳಿಸ್ಕೊಡ್ತಾ, ಅರ್ಥೋಯಂ ಬ್ರಹ್ಮಸೂತ್ರಾಣಾಂ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯರೂಪೋಸು ವೇದಾರ್ಥ ಪರಿಬೃಂಹಿತಃ ಪುರಾಣಾನಾಂ ಸಾರರೂಪ ಅಂತ ಆಚಾರ್ಯರು ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತೊಂದು ಪುರಾಣದ ಮಾತನ್ನು ಆ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ರೂಪದಲ್ಲಿ ಇರತಕ್ಕಂಥದ್ದು ಶ್ರೀಮದ್ ಭಾಗವತ ಅಂತ. ಮಹಾಭಾರತದ ಅರ್ಥ ನಿರ್ಣಯವನ್ನು ಭಾಗವತವನ್ನು ನೋಡ್ತಾ, ಭಾಗವತದ ಅರ್ಥ ನಿರ್ಣಯವನ್ನು ಮಹಾಭಾರತವನ್ನು ನೋಡ್ತಾ ಸರಿಯಾಗಿ ನಾವು ತಿಳ್ಕೊಳ್ಬೇಕು. ವೇದಾರ್ಥದಿಂದ ಕೂಡಿರ್ತಕ್ಕಂಥದ್ದು. ಉಳಿದೆಲ್ಲ ಪುರಾಣಗಳ ಸಾರ ಶ್ರೀಮದ್ ಭಾಗವತ. ಹಾಗಾಗಿ ಗಾಯತ್ರಿಗೆ ಭಾಷ್ಯ ರೂಪದಲ್ಲಿ ಇರ್ತಕ್ಕಂಥದ್ದು. ಇದನ್ನೆಲ್ಲ ತಿಳಿಸುವ ಸಲುವಾಗಿಯೇ ವೇದವ್ಯಾಸದೇವರು ಆರಂಭದಲ್ಲಿ ಜನ್ಮಾದ್ಯಸ್ಯ ಯತಃ ಅಂತ ಸೂತ್ರದ ಮಾತನ್ನು ಹೇಳ್ತಾ, ಕಡೆಯಲ್ಲಿ ಗಾಯತ್ರಿಯ ಮಂತ್ರದ ಕೊನೆಯ ಮಾತಾದ ಧೀಮಹಿ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಈ ಮಂಗಳಾಚರಣೆಯ ಈ ಮೊದಲ ಶ್ಲೋಕಕ್ಕೆ ಅನೇಕ ರೀತಿಯ ಅರ್ಥಗಳು, 18,000 ಶ್ಲೋಕಾತ್ಮಕವಾಗಿ 344 ಅಧ್ಯಾಯಗಳನ್ನು ನೋಡುವ ಸಂದರ್ಭದಲ್ಲಿ ಹೇಳಕ್ಕೆ ಆಗೋದಕ್ಕಿಂತಲೂ ಹೇಳಲಿಕ್ಕಾಗದೇ ಇರೋದೇ ಜಾಸ್ತಿ.
ಹೇಳಿದ್ದಕ್ಕಿಂತ ಹೇಳಲಾರದೆ ಉಳಿಯೋದೇ ಜಾಸ್ತಿ ಉಳಿಯುತ್ತೆ. ನಮಗೆ ಹೇಳ್ತಾ ಹೇಳ್ತಾ ಎಷ್ಟು ಹೇಳಲಿಲ್ಲ ಅನ್ನೋದರ ಪರಿಚಯ ಆಗತ್ತೆ ವಿನಃ ಎಷ್ಟು ಹೇಳಿದ್ವಿ ಅದು ಪರಿಚಯ ಆಗೋಲ್ಲ. ಹೀಗಾಗಿ ಈ ಮಂಗಳಾಚರಣೆಯ ಪದ್ಯದಲ್ಲಿ ಧೀಮಹಿ ಧ್ಯಾನ ಮಾಡೋಣ ಅಂತಾರೆ. ವೈದಿಕ ವ್ಯಾಕರಣ, ಅದು ಸಾಮಾನ್ಯ ವ್ಯಾಕರಣ ಅಲ್ಲ. ಇದು ವೇದ ತುಲ್ಯ ಗಾಯತ್ರಿಗೆ ಭಾಷ್ಯ ರೂಪವಾದದ್ದು ಅಂತ ತಿಳಿಸುವ ಸಲುವಾಗಿಯೇ ವೈದಿಕ ಪ್ರಯೋಗವಾದ ಧೀಮಹಿ ಶಬ್ದವನ್ನು ವ್ಯಾಸರು ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಧೀಮಹಿ ಅಂದರೆ ಧ್ಯಾನಿಸೋಣ, ಧ್ಯಾನ ಮಾಡೋಣ. ಯಾರು? ಹೇಳುವ ನಾವು, ಕೇಳುವ ನೀವು, ಇಬ್ಬರು ಸೇರಿ ಧ್ಯಾನ ಮಾಡೋಣ. ಯಾರನ್ನ? ಸತ್ಯಂ. ಅವನು ಯಾರವನು? ಪರಂ. ಸತ್ಯಂ ಪರಂ ಧೀಮಹಿ. ಯಾರು ಸತ್ಯ ಶಬ್ದವಾಚ್ಯನಾಗಿದ್ದಾನೋ, ಸತ್ಯ ಅಂದರೆ ಸಮೀಚೀನವಾದ ಯಥಾರ್ಥವಾದ ಜ್ಞಾನ ಮತ್ತು ಆನಂದ, ಇದೇ ಯಾರ್ದು ದೇಹವೋ ಅವನಿಗೇನು ಹೆಸರು? ಸತ್ಯ ಅಂತ ಕರೀತಾ ಇದ್ದಾರೆ. ಅವನು ಎಂಥವ? ಅವನು ಪೂರ್ಣನಾದವ, ಪರಿಪೂರ್ಣನಾದವ, ಎಲ್ಲ ಗುಣಗಳಿಂದ ಪೂರ್ಣ. ಅಂತಹ ಪರಂ. ಪರಂ ಅಂದರೆ ಇನ್ನೊಂದು ನಮಗಿಂತ ಭಿನ್ನನಾದವ. ಪರಂ ಅಂದರೆ ನಮಗಿಂತೂ ಎತ್ತರದವ, ನಮಗಿಂತೂ ಅಲ್ಲ ಎಲ್ಲರಿಗಿಂತಲೂ ಸರ್ವೋತ್ತಮನಾದವ. ಅಂತಹ ಸತ್ಯ ಶಬ್ದವಾಚ್ಯನಾದ ಆ ಭಗವಂತನನ್ನು, ಪರಮಾತ್ಮನನ್ನು ಧ್ಯಾನ ಮಾಡೋಣ. ಇದು ಅರ್ಥ. ನಿಜವಾಗಿಯೂ ನಾವು ಯಾರನ್ನಾರು ಧ್ಯಾನಿಸಬೇಕಾದ್ರೆ, ನೆನಪು ಮಾಡಿಕೊಳ್ಬೇಕಾದ್ರೆ ಅವ್ರನ್ನ ನೋಡಿರಬೇಕು. ಮನೆಗೆ ಯಾರಾದರೂ ಬಂದರೆ ಹೇಳ್ತಾರೆ, ಇಷ್ಟೋ ತನಕ ನಿಮ್ಮನ್ನೇ ಧ್ಯಾನಿಸ್ತಾ ಇದ್ದೆ, ಅಂದು ಬಂದ್ರಿ ಅಂತ. ನೀವು ಯಾರನ್ನಾದರೂ ಧ್ಯಾನ ಮಾಡಬೇಕು, ಸ್ಮರಣೆಗೆ ತಂದ್ಕೊಳ್ಬೇಕಂದ್ರೆ ಒಮ್ಮೆ ನೋಡಿರಬೇಕು. ಆದರೆ ಈ ದೇವರನ್ನು ಯಾರಾದರೂ ನೋಡಿದ್ದಾರಾ? ಆ ಭಗವಂತ ಯಾರ ಕಣ್ಣಿಗಾದರೂ ಕಂಡಿದ್ದಾನಾ? ಸಾಮಾನ್ಯವಾಗಿ ಇಂದ್ರಿಯಕ್ಕೆ ಭಗವಂತ ಗೋಚರ ಆಗೋಲ್ಲ. ಈ ಚಕ್ಷುಸ್ಸು, ಈ ಕಣ್ಣು, ಈ ಕೈ, ಈ ಕಿವಿ, ಈ ಕಾಲು ಆ ಭಗವಂತನನ್ನು ನೋಡುವ, ಕೇಳುವ ಪರಿಪೂರ್ಣವಾದ ಸಾಮರ್ಥ್ಯ ಇವುಗಳಿಗಿಲ್ಲ. ಹಾಗಾದರೆ ಕಾಣದಿರುವ ದೇವರನ್ನು ಧ್ಯಾನ ಮಾಡೋದಾದರೂ ಹೇಗೆ? ದೇವರ ಧ್ಯಾನ ಮಾಡಿ ಅಂತ ಹೇಳ್ತೀರಿ, ಮಾಡ್ತೀವಿ, ಸಿದ್ಧ. ಆ ಭಗವಂತನನ್ನು ಬಿಟ್ಟರೆ ನಮಗೆ ಉದ್ಧಾರ ಮಾಡಲಿಕ್ಕೆ ಬೇರೆಯವರಿಲ್ಲ, ಅವನೇ ಬೇಕು, ಅವನು ಹಿಡಿಬೇಕು. ನಿಜ, ಸಿಕ್ಕರಲ್ವ? ಅವು ಎಲ್ಲಿದ್ದಾನೋ, ಹೇಗಿದ್ದಾನೋ ಅವನನ್ನು ತಿಳಿಯುವ ಬಗೆ ಹೇಗೆ? ಕಾಣದ ದೇವರನ್ನು ತಿಳಿಯುವ ಬಗೆ ಹೇಗೆ? ಅದಕ್ಕೆ ಅವನ ಲಕ್ಷಣವನ್ನು ವೇದವ್ಯಾಸ ದೇವರು ಮೊದಲೆಲ್ಲ ವಿಶೇಷಣ ಕೊಟ್ಟು ತಿಳಿಸ್ತಾ ಇದ್ದಾರೆ. ನಮಗೆ ದೇವರು ಕಾಣಲ್ಲ, ಆದರೆ ದೇವರು ಮಾಡಿದ ಕಾರ್ಯ ಕಾಣ್ತಾ ಇದೆ. ಆ ಕಾರ್ಯ ಮಾಡಿದ ಕರ್ತೃ ಕಾಣ್ತಾ ಇಲ್ಲ. ಕಾರ್ಯವನ್ನು ನೋಡಿ ಕರ್ತೃವನ್ನು ಊಹಿಸ್ತೇವೆ, ಅನುಮಾನ ಮಾಡ್ತೇವೆ. ಮನೆಯಲ್ಲಿ ಯಾರೂ ಇಲ್ಲ, ಅಡುಗೆ ಆಗಲಿಕ್ಕೆ ಸಾಧ್ಯನಾ? ನೀವು ಮಧ್ಯಾಹ್ನ ಹೋಗೋಟ್ರೆ ಅಡುಗೆ ಮಾಡಿಟ್ಟಿದ್ದಾರೆ ಅಂದರೆ ಅಡುಗೆ ಮಾಡಿಟ್ಟು ಎಲ್ಲೋ ಹೋಗಿದ್ದಾರೆ ಅಂತ ಅರ್ಥ. ಅಡುಗೆ ಆಗಿದೆ ಅಂದರೆ ಕಾರ್ಯ ನೋಡಿ ಕಾರಣವನ್ನು ಊಹಿಸುವಂತೆ ಕಾಣದ ದೇವರನ್ನು ಕಾಣುವ ಜಗತ್ತಿನ ಒಳಗೆ ದೇವರನ್ನು ತಿಳ್ಕೊಳ್ಬೇಕಂತೆ. ಅದನ್ನೇ ಮಧ್ವಗುರುಗಳಂತಾರೆ, ಬಹುಚಿತ್ರ ಜಗದ್ಬಹುದಾಕರಣಾತ್ ಪರಶಕ್ತಿರನಂತ ಗುಣಪರಮ. ದೇವರನ್ನು ನೋಡುವ ಬಯಕೆ ಇದೆಯಾ? ದೇವರು ಕಾಣಲ್ಲ, ಅವನು ಮಾಡಿದ ಕಾರ್ಯ ಇದೆ. ಈ ಕಾರ್ಯ ನೋಡಿ ಈ ಕಾರ್ಯಕ್ಕೆ ಕಾರಣವಾದ ಜಗತ್ಕಾರಣನಾದ ಭಗವಂತನ ಬಗೆಯನ್ನು ತಿಳ್ಕೊಳ್ಳಿ. ಹಾಗಾದರೆ ದೇವರು ಅಂದರೆ ಯಾರು? ಯಾರು ಈ ಜಗತ್ತಿನ ನಿರ್ಮಾಣ ಮಾಡಿದ್ದಾನೋ, ಜನ್ಮಾದಿ ಅಸ್ಯ ಜಗತ್ತ, ಈ ಜಗತ್ತಿಗೆ ಕಣ್ಣಿಗೆ ಕಾಣುವ ಈ ಜಗತ್ತನ್ನು ಯಾರು ಸೃಷ್ಟಿ ಮಾಡಿದ್ದಾನೋ, ಜನ್ಮ ಮಾತ್ರ ಅಲ್ಲ, ಆದಿ ಶಬ್ದದಿಂದ ಉಳಿದೆಲ್ಲವೂ ಕೂಡ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ ಎಲ್ಲವನ್ನು ಯಾರು ಕೊಡ್ತಾ ಇದ್ದಾನೋ ಅವನೇ ಭಗವಂತ. ಇವನನ್ನು ವೇದಗಳು ತಿಳಿಸ್ತಾ ಇದೆ. ಏನಂತ? ಯಥೋ ಇಮಾನಿ, ಯಾರು ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೋ, ಯಾರು ಈ ಎಲ್ಲ ಜೀವಜಾತದ ಸೃಷ್ಟಿಕರ್ತನಾಗಿದ್ದಾನೋ, ಯಾವೆಲ್ಲ ಜೀವಜಾತ ಯಾರನ್ನು ಆಶ್ರಯ ಮಾಡಿಕೊಂಡು ತನ್ನ ಬದುಕನ್ನು ನಡೆಸ್ತಾ ಇದೆಯೋ
ಅವನು ದೇವರು ಅಂತ. ನಿಜವಾಗಿ ಆ ಭಗವಂತನ ತಿಳ್ಕೊಳ್ಳಿಕ್ಕಿರೋದು ಒಂದೇ ಒಂದು ಮಾರ್ಗ ಅಂದರೆ ಆಗಮಗಳು. ಸದಾಗಮೈಕ ವಿಜ್ಞೇಯಂ. ದೇವರನ್ನು ತಿಳಿಲಿಕ್ಕೆ ಬೇರೆ ದಾರಿ ಇಲ್ಲ, ವೇದಗಳು ಮಾತ್ರ ಭಗವಂತನನ್ನು ತಿಳಿಸ್ಕೊಡ್ತಾ ಇದೆ. ಅಲ್ಲ, ಬರೀ ವೇದಗಳ ಅಂದರೆ ಇತರತಃ ಅನ್ವಯಾತ್, ಉಳಿದದ್ದಿದೆ. ಯಾವುದು? ಪ್ರತ್ಯಕ್ಷ ಮತ್ತು ಅನುಮಾನ. ಆಗಮ ಪ್ರಧಾನವಾಗಿ ದೇವರನ್ನು ಹೇಳಿದರೆ ಆಗಮಕ್ಕೆ ಅನುಸಾರಿಯಾದಂತಹ ಅನುಮಾನ, ಇದನ್ನು ಕೂಡ ನಾವು ಸೇರಿಸ್ಕೊಂಡು ದೇವರನ್ನು ತಿಳಿಬಹುದು. ಮತ್ತು ಅವನು ಎಂಥವ ಅಂದರೆ ಅರ್ಥೇಶ್ವಭಿಘ್ನಃ. ಅವನು ಏನಾದರೂ ಒಂದು ಜಗತ್ತು ನಿರ್ಮಾಣ ಮಾಡಿದ್ದಾನೆ, ಒಂದು ಮಡಿಕೆ ಮಾಡಿದ್ದಾನೆ ಅಂದರೆ ಅದಕ್ಕೆ ಎಷ್ಟು ಮಣ್ಣು ಬೇಕು, ಎಷ್ಟು ನೀರು ಬೇಕು, ಅದರ ಬಗ್ಗೆ ಎಲ್ಲ ಗೊತ್ತಿರಬೇಕು. ಗೊತ್ತಿಲ್ಲದೆ ಇದ್ದರೆ ಯಾವ ವಸ್ತುವ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವಸ್ತುವಿನ ನಿರ್ಮಾಣ ಮಾಡಬೇಕಾದ್ರೆ ನಿರ್ಮಾಣಗೊಳ್ಳುವ ವಸ್ತುವಿನ ಜ್ಞಾನ ಹೇಗೆ ಬೇಕೋ, ಇಡೀ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ ಅಂದರೆ ಇರುವ ಎಲ್ಲ ವಸ್ತುಗಳ ಜ್ಞಾನ ಅವನಿಗೆ ಇರಬೇಕು. ಅವನು ಬರೀ ಜಗತ್ತಿನ ನಿರ್ಮಾಣ, ಸ್ಥಿತಿ, ಲಯ, ಜ್ಞಾನ, ಅಜ್ಞಾನ, ಬಂಧ ಮೋಕ್ಷ ಮಾಡುವ ಮಾತ್ರ ಅಲ್ಲ, ಅವನು ಮತ್ತೆಂಥವ ಅಂದರೆ ಸರ್ವಜ್ಞ ಆಗಿರಬೇಕು. ನಾವು ಒಂದು ಮನೆಯನ್ನು ನೋಡಿ ಈ ಮನೆಯನ್ನು ಕಟ್ಟಿದ ಇಂಜಿನಿಯರ್ ಭಾರೀ ಬ್ರಿಲಿಯಂಟ್ ಅಂತ ನಾವು ಹೇಳ್ತೀವಿ. ಹೇಗೆ? ಆ ಮನೆಯ ಆಕಾರ, ಅದರದೆಲ್ಲ ಇಂಟೀರಿಯರ್ ಡೆಕೋರೇಷನ್, ಇದನ್ನೆಲ್ಲ ನೋಡಿ ಅವನ ಬುದ್ಧಿಮತ್ತೆಯನ್ನು ಅಳೆಯುವಂತೆ, ಅವನ ಅಧ್ಯಯನದ ಎತ್ತರವನ್ನು ಅಳೆಯುವಂತೆ ಈ ಜಗತ್ತಿನ ನಿರ್ಮಾಣ ಮಾಡಿದ ಭಗವಂತ ಎಂಥವ ಅಂದರೆ ಬರೀ ಜಗತ್ತಿನ ನಿರ್ಮಾಣ ಮಾಡಿದವ ಮಾತ್ರ ಅಲ್ಲ, ಅವನು ಸರ್ವಜ್ಞ ಕೂಡ ಅಲ್ಲ. ಸರ್ವಜ್ಞ ಸರಿಯೇ, ಮತ್ತೆಂಥವ ಭಗವಂತ ಅಂದರೆ ಸ್ವರಾಟ್. ಸ್ವರಾಟ್ ಅಂದರೆ ಅವನನ್ನು ನಿಯಮನ ಮಾಡೋರು ಯಾರಾದರೂ ಇದ್ದಾರಾ ಅಂದರೆ ಯಾರಿಲ್ಲ, ಅವನು ಸ್ವತಂತ್ರನಾಗಿದ್ದಾನೆ. ಮತ್ತೆ ಎಂಥವ? ತೇನೇ ಬ್ರಹ್ಮ ಹೃದಯ ಆದಿಕವಯೇ. ಆದಿಕವಿ ಅಂದರೆ ಬ್ರಹ್ಮದೇವರು. ಅವರಿಗೆ ಮೊಟ್ಟ ಮೊದಲ ಬಾರಿಗೆ ತತ್ವಜ್ಞಾನವನ್ನು ಉಪದೇಶ ಮಾಡಿದ ಮಹಾನುಭಾವ ಯಾರೋ ಅವನೇ ದೇವರು. ಅವನನ್ನು ನಾವು ಧ್ಯಾನ ಮಾಡೋಣ. ಅಷ್ಟೇ ಅಲ್ಲ, ಮುಖ್ಯಂತಿಯಂ ಸೂರಯ. ಯಾವ ಭಗವಂತನ ವಿಚಾರದಲ್ಲಿ ಜ್ಞಾನಿಗಳು ಕೂಡ ಅವರು ಹೀಗೆ ಅಂತ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮಾದಿ ದೇವತಾಗಣ ಕೂಡ ಭಗವಂತನ ಮಹಿಮೆ ಇಂತಿಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಎತ್ತರದವ ಯಾರೋ ಅವನು ಭಗವಂತ. ಆ ಭಗವಂತ ಮತ್ತೆಂಥವ ಅಂದರೆ ಹೇಳ್ತಾರೆ, ತೇಜೋವಾರಿ ಮೃದಾಂ ಯಥಾ ವಿನಿಮಯ ಯತ್ರತ್ರಿ ಸರ್ಗೋ ಮೃಷ. ಭಗವಂತ 3 ಬಗೆಯ ಸೃಷ್ಟಿಯನ್ನು ಮಾಡಿದ್ದಾನಂತೆ. ಒಂದು ತೇಜಸ್ ಸೃಷ್ಟಿ, ವಾರಿ ಸೃಷ್ಟಿ, ಮೃತ್ ಸೃಷ್ಟಿ. ತೇಜಸ್ ಸೃಷ್ಟಿ ಅಂದರೆ ಭಗವಂತ ತನ್ನ ಮೂಲ ರೂಪ ಅನಂತ ಪದ್ಮನಾಭ ರೂಪ, ಅದರಿಂದ ಮತ್ಸ್ಯ ಕೂರ್ಮ ವರಾಹ ಅನೇಕ ರೂಪಗಳು ಬರುತ್ತೆ ಹೋಗುತ್ತೆ. ಅವು ಎಲ್ಲ ಕಾಲದಲ್ಲಿ ಎಲ್ಲ ರೂಪಗಳು ಒಂದರಲ್ಲೇ ಇದೆ. ಪರಮಾತ್ಮನೇ ಸತತಮೇಕ ರೂಪಿಣೆ, ದಶರೂಪಿಣೆ, ಶತಸಹಸ್ರರೂಪಿಣೆ, ಅವಿಕಾರಿಣೆ, ಸ್ಫುಟಮನಂತ ರೂಪಿಣೆ. ಆ ಭಗವಂತನ ಒಂದು ದೀಪದಿಂದ ಅನೇಕ ದೀಪಗಳನ್ನು ಹಚ್ಚುವಂತೆ ಭಗವಂತ ತಾನೇ ಒಬ್ಬನೇ ಇದ್ದ ಭಗವಂತ ಅನೇಕ ಬಗೆಬಗೆಯ ರೂಪ. ಇದರಿಂದ ಏನು ಹೇಳ್ತಾ ಇದ್ದಾರೆ ಅಂದರೆ, ಭಗವಂತ ಈ ಮತ್ಸ್ಯಕೂರ್ಮ ರೂಪಾದಿಗಳೆಲ್ಲ ಬಂದಿದೆಯಲ್ಲ, ಇದು ಪೂರ್ಣ, ಯಾವುದು ಭಿನ್ನ ಅಲ್ಲ, ಸ್ವರೂಪಾಂಶವೇ. ಅಂತಹ ಸೃಷ್ಟಿ ಇದೆಯಲ್ಲ ತನ್ನದೇ ಆಗಿರ್ತಕ್ಕಂಥ ಸೃಷ್ಟಿ, ಇದು ತೇಜಸ್ ಸೃಷ್ಟಿ. ಇನ್ನು ವಾರಿ ಸೃಷ್ಟಿ ಅಂದರೆ ಬಿಂಬ ಪ್ರತಿಬಿಂಬ ಭಾವದ ಜೀವಜಾತದ ಸೃಷ್ಟಿ, ಜೀವರಾಶಿಗಳ ಸೃಷ್ಟಿ. ಎಷ್ಟೆಷ್ಟು ಚೇತನ ಪ್ರಪಂಚ ಇದೆ ಅಷ್ಟಷ್ಟು ಭಗವದ್ ರೂಪಗಳಿದೆ. ಎಲ್ಲ ಪ್ರಾಣಿ ಪ್ರಪಂಚ ಚೇತನಾತ್ಮಕವಾದ ಎಲ್ಲದರ ಒಳಗೆ ಭಗವಂತ ಇದ್ದಾನೆ, ತದಾಕಾರನಾಗಿದ್ದಾನೆ, ತದ್ಭಿನ್ನನಾಗಿದ್ದಾನೆ, ತದ್ವಾಚ್ಯನಾಗಿದೆ. ಅಷ್ಟು ಭಗವದ್ ರೂಪಗಳು ಇರ್ತಕ್ಕಂಥದ್ದು. ಇನ್ನು ಮೃತ್ ಸೃಷ್ಟಿ ಅಂದರೆ ಜಡ ಸೃಷ್ಟಿ, ಅವುಗಳಲ್ಲಿಯೂ ಕೂಡ ಭಗವಂತ ಇರ್ತಕ್ಕಂಥದ್ದು. ಅವುಗಳ ಇರುವಿಕೆಗೆ ಅವನು ಕಾರಣನಾಗಿದ್ದಾನೆ. ಇಂತಹ ಮುಬ್ಬಗೆಯ ಸೃಷ್ಟಿ ಇಷ್ಟೆಲ್ಲ ದೇವರು ಮಾಡ್ತಾ ಇದ್ದಾನೆ ಅಂದರೆ ಅವನಿಗೂ ಏನೋ ಸಮಥಿಂಗ್ ಇರಬೇಕು, ಏನೋ ಲಾಭ ಇರಬೇಕು. ಯಾಕಂದರೆ ಪ್ರಯೋಜನ ಇಲ್ಲದಿದ್ದರೆ ಯಾರೂ ಏನೂ ಕೆಲಸ ಮಾಡಲ್ಲ. ನ ಮಂದೋಪಿ ಪ್ರವರ್ತತೆ ಅಂತ. ಇನ್ನು ಭಗವಂತ ಸರ್ವಜ್ಞ ಅಂತೀರಿ, ಇಷ್ಟೆಲ್ಲ ಕೆಲಸ ಮಾಡ್ತಾನೆ ಅಂತೀರಿ.
ಇಷ್ಟೆಲ್ಲ ಮಾಡ್ತಾನೆ ಅಂದರೆ ಅವನಿಗೇನಾದರೂ ಪ್ರಯೋಜನ ಇದೆಯಾ ಅಂದರೆ ಮೃಷ ಅಂತ. ಅವನಿಗೇನು ಪ್ರಯೋಜನ ಇಲ್ಲ. ಮೃಷ ಅಂದರೆ ಅವನಿಗಿಲ್ಲ, ಆದರೆ ಸೃಷ್ಟರಾದ ನಮ್ಮೆಲ್ಲರಿಗೆ ಅಮೃಷ, ಸುಳ್ಳಲ್ಲ, ಇದು ಸತ್ಯವಾದದ್ದು, ನಮಗಿದರಿಂದ ಭಾರೀ ಪ್ರಯೋಜನ ಇದೆ. ಇಂತಹ ಭಗವಂತನದೇ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ, 14 ಲೋಕ ಅವಂದು. ಅಷ್ಟೇ ಅಲ್ಲ, ಸ್ವೇನ ಧಾಮ್ನಾ ನಿರಸ್ತ ಕುಹಕಂ. ಕುಹಕ ಅಂದರೆ ದೋಷ. ಭಗವಂತನಲ್ಲಿ ಯಾವ ದೋಷವೂ ಇಲ್ಲಂತೆ. ಅಲ್ಲ, ಕೆಲವರು ಜೀವನದಲ್ಲಿ ಭಾರಿ ಪ್ರಾಕ್ಟೀಸ್ ಮಾಡಿ ಯಾವ ದೋಷ ಇಲ್ಲದ ಹಾಗೆ ಇರ್ತಾರೆ. ಅಂದರೆ ಭಗವಂತನನ್ನು ಹೊಂದಿದವರು ಕೂಡ ಎಲ್ಲ ದೋಷದಿಂದ ಮುಕ್ತರಾಗಿಯೇ ದೇವರನ್ನು ಹೊಂತಾರೆ. ಹಾಗ ಅಂದರೆ ಅಲ್ಲ, ಜೀವರು ದೋಷದಿಂದ ದೂರ ಆಗಲಿಕ್ಕೆ ಸ್ವತಂತ್ರ ಇಲ್ಲ. ಅವರಿಗೆ ಬೇಡ 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 ಅಂದರೂ ದೋಷ ಬಂದು ನಮ್ಮನ್ನು ಹಿಡ್ಕೊಳ್ಳುತ್ತೆ. ಆದರೆ ದೇವರ ಹತ್ರ ಯಾವುದೂ ಬರಲ್ಲ, ಯಾಕಂದರೆ ಅವನು ಸ್ವತಂತ್ರ, ತನ್ನ ಹತ್ರ ಬಾರದ ಹಾಗೆ ನೋಡ್ಕೊಂಡಿದ್ದಾನೆ, ಸ್ವತಂತ್ರ. ಯದ್ಯಪಿ ಲಕ್ಷ್ಮಿಗೂ ಕೂಡ ಒಂದು ದೋಷ ಅಂತ, ಯಾವುದಂದರೆ ಅಸ್ವಾತಂತ್ರ್ಯ ಅನ್ನೋದೇ ದೋಷ. ಅವಳಿಗೆ ಇದೆ ಅಂದಮೇಲೆ ನಮಗೆಲ್ಲ ಇನ್ನೆಷ್ಟಿದೆ. ಆದರೆ ನಮ್ಮ ಜೊತೆಗೆ ಯಾವ ದೇವತೆಗಳನ್ನು ಸಮ ನೋಡಲಿಕ್ಕೆ, ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದರ ಮಾತಿನ ಅರ್ಥ ಇಷ್ಟೇ, ಭಗವಂತನಲ್ಲಿ ಯಾವ ದೋಷವೂ ಇಲ್ಲ. ಯಾವ ದೋಷ? ದೊಡ್ಡ ದೋಷ ಯಾವುದು? ಪಾರತಂತ್ರ್ಯ. ಆ ಪಾರತಂತ್ರ್ಯವೇ ಮೊದಲಾದ ಯಾವ ದೋಷ ಲವಲೇಶ ಇಲ್ಲ. ಹೇಗೆ? ಸ್ವೇನ ಧಾಮ್ನ, ತನ್ನ ಸ್ವಸಾಮರ್ಥ್ಯದಿಂದ ದೋಷ ತನ್ನ ಬಳಿಗೆ ಬಾರದ ಹಾಗೆ ನೋಡಿಕೊಂಡಿದ್ದ. ನಮ್ಮಲ್ಲಿ ದೋಷ ಇಲ್ಲ ಅಂದರೆ ಅದಕ್ಕೆ ದೇವರ ದಯ ಕಾರಣ. ನಮಗೇನಾದರೂ ದೋಷ ಇಲ್ಲ, ಒಳ್ಳೆಯವರಾಗಿದ್ದೇವೆ, ಇದು ದೇವರ ದಯ. ನಿಜವಾಗಿ ನಾವು ಕೆಟ್ಟವರೇ, ನಮಗೆ ಕೆಟ್ಟ ಬುದ್ಧಿಯನ್ನು ದೇವರು ಪ್ರಚೋದನೆ ಮಾಡ್ತಾ ಇಲ್ಲ, ಬದುಕಿದ್ದೀವಿ. ಹಾಗೆ ದೇವರಿಗೆ ಅಂದರೆ ಇಲ್ಲ. ಸ್ವೇನ ಧಾಮ್ನ, ಅಂತಹ ಸತ್ಯಂ, ಸತ್ಯ ಶಬ್ದವಾಚ್ಯನಾದ, ಪರಂ ಭಿನ್ನನಾದ, ಪೂರ್ಣನಾದ, ಪಾಲಕನಾದ, ಪ್ರೂ ಅನ್ನುವ ಧಾತುವಿನಿಂದ ಅನೇಕ ಅರ್ಥಗಳು ಹೊರಟು ಈ ಪರಂ ಶಬ್ದ ಬಂದಿದೆ. ಅಂಥ ಭಗವಂತನನ್ನು ಧ್ಯಾನ ಮಾಡೋಣ ಅಂತ ಮೊದಲ ಪದ್ಯದಲ್ಲಿ ಮಂಗಳಾಚರಣೆಯನ್ನು ವ್ಯಾಸರು ಮಾಡಿದ್ದಾರೆ. ಯದ್ಯಪಿ 12 ಸ್ಕಂದಗಳ ಅರ್ಥ ನಾನು ಇದರೊಳಗೆ ಇರ್ತಕ್ಕಂಥದ್ದು, ಆದರೆ ಮುಂದೆ ಇನ್ನೂ ಬಹಳಷ್ಟು ಹೇಳಲಿಕ್ಕಿದೆ. ಆದ ಕಾರಣ ಮುಂದಿನ ಪದ್ಯಗಳಲ್ಲಿ ವೇದವ್ಯಾಸದೇವರು ಈ ಗ್ರಂಥ ಜ್ಞಾನಿಗಳು ಸ್ವೀಕಾರ ಮಾಡಬೇಕಾದ್ರೆ ಅದಕ್ಕೆ ಅನುಬಂಧ ಚತುಷ್ಟಯ ಬೇಕು. ವಿಷಯ, ಅಧಿಕಾರಿ, ಪ್ರಯೋಜನ, ಸಂಬಂಧ ಅಂತ ಹೇಳ್ತಾ ಇದ್ದಾರೆ. ಆ ಎಲ್ಲವನ್ನೂ ಕೂಡ 2ನೇ ಪದ್ಯದಲ್ಲಿ ತಿಳಿಸ್ತಾ, ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ವೃದ್ಧ್ಯವರುದ್ಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ಅಲ್ಲ, ಈ ಗ್ರಂಥದಲ್ಲಿ ವ್ಯಾಸರು ಯಾವ ವಿಷಯ ಇಟ್ಟಿದ್ದಾರೆ, ಏನು ಸಬ್ಜೆಕ್ಟ್ ಏನು ಅಂತ. ಯಾವಾಗಲೂ ಒಂದು ಗ್ರಂಥ ಹೇಳಬೇಕಾದ್ರೆ, ಕೇಳಬೇಕಾದ್ರೆ ವಿಷಯ ಬೇಕು. ಏನು ವಿಷಯ ಇಲ್ಲ ಅಂದರೆ ಅದು ಪುರಾಣ ಅಲ್ಲ, ಮಾತು. ಏನು ವಿಷಯ ಹಂಗೆ ಮಾತಾಡಿ ಆಡ್ತಾ ಇರ್ತದೆ, ಅದೇನು ಲೂಸ್ ಟಾಕ್ಸ್, ಅದು ಪ್ರಯೋಜನ ಇಲ್ಲ. ಈ ಭಾಗವತದ ಒಳಗೆ ಏನು ವಿಷಯ ಅಂದರೆ ವೇದವ್ಯಾಸದೇವರು ಹೇಳ್ತಾರೆ, ಧರ್ಮವನ್ನು ಹೇಳ್ತೇವೆ ಅಂತ.